ನಮಸ್ಕಾರ ವೀಕ್ಷಕರೇ, ನನಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ತುಂಬ ಮುಖ್ಯ. ದಯವಿಟ್ಟು ನಮ್ಮ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಏನಾದರೂ ಕಮೆಂಟ್ ಮಾಡಿ. ನೀವೇನಾದರೂ ಹೇಳಿದ್ರೆ ನನಗೆ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ನಾನು ಹೊಸದಾಗಿ ಶುರು ಮಾಡಿರೋದು, ನನಗೆ ನಿಮಗೆಲ್ಲ ರೀಚ್ ಆಗ್ತಿದೆಯೋ ಇಲ್ಲೋ ಅಂತ ಗೊತ್ತಾಗ್ತಾನೇ ಇಲ್ಲ. ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಏನಾದರೂ ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ಅಯ್ಯೋ ಅಯ್ಯೋ ಅಯ್ಯೋ, ದನಗಳೆಲ್ಲ ಹೆಂಗೆ ನಿಂತಿದ್ದಾವೆ, ಇನ್ನೂ ಕೊಟ್ಟಿಗೆ ಕ್ಲೀನ್ ಮಾಡಿಲ್ಲ, ಹುಲ್ಲು ಸೊಪ್ಪು ನೀರು ಏನೂ ಹಾಕಿಲ್ಲ, ಎಲ್ಲ ನಾನೇ ನೋಡಬೇಕು. ಅಯ್ಯೋ, ಸಗಣಿ ಮೇಲೆ ಕಾಲಿಟ್ಬಿಟ್ನಲ್ಲಪ್ಪ, ಜಾರ್ಬಿಡ್ತು. ಅಯ್ಯೋ, ಮ್ಯಾಗಿ ಮ್ಯಾಗಿ ಬಾಯಿಲಿ. ಅಮ್ಮವ್ರೆ, ಬಿದ್ಬಿಟ್ಟಿದ್ದೀರ, ಚೀ, ಸಗಣಿ ಮೇಲೆ ಬಿದ್ಬಿಟ್ಟಿದ್ದೀರಾ. ಏ, ನಿನ್ನ ಮೊಕ್ಕೆ ಬೆಂಕಿ ಸಿಕ್ಕಾಕ್ತು, ಬಂದು ಎತ್ತು ಬಾ ನನ್ನ. ಏನು ಬಾಡಿ ಫಾರಿನಲ್ಲಿ ಬೆಳೆದಿರೋಳಂಗೆ ಆಡೋದಿವಳು. ಅಮ್ಮ ಬಾರೇ. ಬಂದೆ ಬಂದೆ. ಲೇ ಮ್ಯಾಗಿ, ಬಂದು ಎತ್ತು ಬಾ ಅಂತಂದ್ರೆ ಕೌಂಟ್ರ್ ಕೊಟ್ಕೊಂಡು ನಿಂತಿದ್ಯಾ ದೂರದಲ್ಲಿ ನಿಂತ್ಕೊಂಡು. ಛೀ, ನೀವು ಸಗಣಿ ಮೇಲೆ ಬಿದ್ಬಿಟ್ಟಿದ್ದೀರಾ, ತುಂಬ ಸ್ಮೆಲ್ಲು. ಹೋಗಿ ಸ್ನಾನ ಮಾಡ್ಕೊ ಬನ್ನಿ. ನೀನು ಹೀಗೆ ಹಾಡ್ತಿರೋ, ನಿನ್ನ ಸಗಣಿ ಒಳಗೆ ಹಾಕಿ ತುಳಿದು ಬಿಡ್ತೀನಿ ನಿನ್ನ. ಹಾ, ಯಾಕೆ? ನಮ್ಮ ಮನೇಲಿ ನಿನ್ನ ತುಂಬ ಫ್ರೀ ಬಿಟ್ಬಿಟ್ಟಿದ್ದೀನಿ ಕಣೆ. ನಾನು ಏನಾಗಿದೆ ದನದ ಕೊಟ್ಟಿಗೆ ನೋಡಕ್ ಬಂದು ಬಿದ್ದುಬಿಟ್ಟೆ. ಬಂದು ಎತ್ತು ಬಾ ಅಂದ್ರೆ ಚೀತು ಅನ್ಕೊಂಡು ನುಲ್ಕೊಂಡು ನಿಂತಿದ್ಯಾ. ಅಯ್ಯಯ್ಯೋ, ನನಗೆ ಈ ಸ್ಮೆಲ್ಲು ಅಂದ್ರೆ ಆಗಲ್ಲ ಅಮ್ಮೋರೆ. ಲೇ ಲೇ, ಅದು ಗೋ ಮಾತೆ ಗೊತ್ತಾ? ಅದ್ರ ಗಂಜರ ಆಗ್ಲಿ ಸಗಣಿ ಆಗ್ಲಿ ದೇವ್ರ ಸಮಾನ, ಹಂಗೆಲ್ಲ ಅನ್ಬಾರ್ದು. ಹೋಗು, ಇದೆಲ್ಲ ನಿನಗೆ ಎಲ್ಲಿ ಗೊತ್ತಾಗುತ್ತೆ, ಪ್ಯಾಸನ್ ಮುಂಡೆದು. ಸರಿ, ನಾನು ಒಳಗಡೆ ಹೋಗ್ತೀನಿ, ನೀವು ಸ್ನಾನ ಮಾಡ್ಕೊಂಡು ಬನ್ನಿ ಅಮ್ಮವ್ರೆ. ಹ್ಞೂ ಹೌದು ಕಣೆ, ಸ್ವಲ್ಪ ಎಲ್ಲ ಮೆತ್ಕೊಬಿಡ್ತು ಸೀರೆಗೆಲ್ಲ, ಸ್ನಾನ ಮಾಡ್ಕೊಬತ್ತೀನಿ, ನೀನು ನಡಿ. ಹಾಂ, ಇನ್ನೊಂದು. ಹಾಂ, ಏನು ಹೇಳು. ಯಜಮಾನ್ರು ಬಂದರೆ ಯಜಮಾನ್ರಿಗೆ ಸ್ನ್ಯಾಕ್ಸು, ಟೀ, ಕಾಫಿ ಏನೇ ಇದ್ರೂ ನಾನು ನೋಡ್ಕೋತೀನಿ. ನೀವೇನು ತಲೆಗೆಡ್ಸ್ಕೋಬೇಡಿ, ನಿಮ್ಮ ಕೆಲಸ ಮುಗಿಸ್ಕೊಂಡು ಬನ್ನಿ. ಏ ಕುಳ್ಳಿ, ಹೋಗು ಒಳಗಡೆ. ಓಹೋ, ಇವರೇನು 5 ಅಡಿ 6 ಅಡಿ ಇದ್ದಾರೇನು? ಇವರಿರೋದೇ 2 ಅಡಿ, ನನಗೆ ಕೊಳ್ಳಿ ಅಂತಾರೆ. ಏನೇ ಅದು? ಅದೇನಿದ್ರು ಬಾಯ್ ಬಿಟ್ಟು ಮಾತಾಡು, ಒಳ್ಳೆ ಮೂಗಿ ಥರ ಒಳಗೆ ಮಾತಾಡ್ಕೊತಾ ಇದೆಯಲ್ಲ. ಹಾ, ಏನೂ ಇಲ್ಲ, ಬನ್ನಿ, ನಾನು ಹೋಗ್ತೀನಿ. ಈ ಮ್ಯಾಗಿದು ದಿನೇ ದಿನೇ ಜಾಸ್ತಿ ಆಯಿತು. ಹೋಗಿ ಸ್ನಾನನಾರು ಮಾಡ್ಕೊ ಬರ್ತೀನಿ. ಶಾಂತಂದು ಅಕ್ಕ, ಶಾಂತಂದು ಅಕ್ಕ, ಏನು ಮಾಡ್ತಾ ಇದ್ದೀರಾ? ಹಾ, ಇದೇನು ಎಲ್ಲರೂ ಬಂದ್ಬಿಟ್ಟವ್ರಲ್ಲ ಇವತ್ತು. ಓ, ನಮ್ಮಮ್ಮವರೇ ಬರ ಕೇಳಿರ್ಬೇಕು. ನಮ್ಮಮ್ಮವ್ರಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಮ್ಯಾಗಿ, ಹೇಗಿದೀಯಾ ಮ್ಯಾಗಿ? ಎಲ್ಲಿ ಗೌಡ್ರು, ಶಾಂತಕ್ಕ ಯಾರು ಕಾಣಿಸ್ತಾನೆ ಇಲ್ಲ. ಏ ಶಂಕರಣ್ಣ, ನೀನು ಹಂಗೆಲ್ಲ ನಾನು ಮಾತಾಡ್ಸಿದ್ರೆ ನಾನು ಸುಮ್ಮನಿರಲ್ಲ. ನಮ್ಮ ಯಜಮಾನ್ರು ಮಾತ್ರ ಹಂಗೆ ಮಾತಾಡಿಸ್ಬೇಕು ನನ್ನ. ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೋ. ಏ ಮ್ಯಾಗಿ, ಎಷ್ಟು ಧೈರ್ಯ ನಿಂಗೆ? ನನ್ನ ಎದುರು ಕಡೆ ನನ್ನ ಗಂಡನ್ಗೆ ಈ ತರ ಮಾತಾಡ್ತೀಯ ನೀನು? ಹಾ, ಮಾತಾಡ್ದೆ ಇನ್ನೇನು ಮಾಡ್ತಾರೆ ಗೌರಕ್ಕ? ನಿನ್ನೆದುರಿಗೆ ನಿನ್ನ ಗಂಡ ನನಗೆ ಹೆಂಗೆ ಮಾತಾಡ್ಸ್ತಾ ಅಂತ ಗೊತ್ತಿಲ್ವಾ ನಿನಗೆ? ನೀನು ನಿನ್ನ ಗಂಡನ ಬುದ್ಧಿ ಹೇಳು, ಆಮೇಲೆ ನನ್ಗೆ ಹೇಳುವೆ ನೀನು. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟು ಪೌಡರ್ಗೆ ಇದೆ ಇವಳಿಗೆ, ಹೆಂಗೆ ಮಾತಾಡ್ತಾಳೆ. ಏ ಪಾತಕ್ಕ, ಮಧ್ಯದಲ್ಲಿ ಬರಬೇಡ ನೀನು, ಅರ್ಧಂಬರ್ಧ ಕನ್ನಡ ಮಾತಾಡ್ಕೊಂಡು. ಹಾಂ, ನೀವೇನ್ರಿ ಇವ್ರ ಕರೆಲ್ಲ ಮಾತು ಕೇಳಬೇಕು ನಾವು? ಸುಮ್ಮನೆ ನಿಂತ್ಕೊಳಕ್ಕಾಗಲ್ಲ, ಸುಮ್ಮನೆ ನುರಿತಿರಲ್ಲ ಅವಳು ನೋಡಿದ್ರೆ. ಯಾಕೆ ಗೌರಿ, ಮ್ಯಾಗಿಗೆ ಏನು ಅನ್ಬೇಡ. ಮ್ಯಾಗಿ ನೋಡು ಎಷ್ಟು ಕ್ಯೂಟು. ಕ್ಯೂಟಾ? ನಾನು ಕ್ಯೂಟ್ ಆಗಿರೋದು ಕಾಣಿಸಲ್ಲ ನಿಮಗೆ. ಅವಳು ಕ್ಯೂಟ್ ಅಂತೆ. ನಡ್ರಿ ಮನೆಗೆ, ನಾವು ಮಾತಾಡ್ಕೊಂಡು ಬರ್ತೀವಿ ಹೆಂಗಸರು. ನಾನೇಕೆ ಹೋಗ್ಲಿ, ನಾನು ಗೌಡ್ರು ಮಾತಾಡ್ಸಕ್ ಬಂದಿದ್ದೀನಿ. ಮತ್ತೆ ಗೌಡ್ರು ಇಟ್ಲಲ್ಲಿರ್ಬೇಕು, ಹೋಗಿ ಅಲ್ಲಿ ಮಾತಾಡಿ ಹೋಗಿ. ಇವಳ ಮುಂದೆ ಯಾಕೆ ನುಲ್ಕೊಂಡು ನಿಂತಿದ್ದೀರಾ? ಹಾ, ನಾನೇನು ಹೇಳಿದ್ನಾ ನನ್ನ ಮುಂದೆ ನುಲ್ಲಿರಿ ನೀವು ಅಂತ? ಅಯ್ಯೋ, ನಿಮ್ಮ ಜಗಳ ನಿಲ್ಲಿಸ್ತೀರಾ? ಮ್ಯಾಗಿ ಆಂಟಿ, ನಾವು ಶಾಂತ ದೊಡ್ಡಮ್ಮ ನೋಡಕ್ ಬಂದಿದ್ದೀವಿ. ಎಲ್ಲಿ ಅವರು? ಸಾಯಂಕಾಲ ಬರಕ್ಕೆ ಹೇಳಿದ್ರಂತೆ, ಅದಕ್ಕೆ ಬಂದೋ ಎಲ್ರೂ. ಹೌದಾ ಮಾನ್ಸ? ಅವರು ಸ್ನಾನ ಮಾಡಕ್ಕೆ ಹೋಗಿದ್ದಾರೆ, ಒಂದು 10 ನಿಮಿಷ ಬರ್ತಾರೆ, ನೀವೆಲ್ಲ ಕೂತ್ಕೊಳ್ಳಿ. ಹೌದಾ, ಸರಿ ಸರಿ, ಎಲ್ಲರಿಗೂ ಒಂದು ಸ್ಟ್ರಾಂಗಿ ಕಾಫಿ ಮಾಡ್ಕೊ ಬಂದ್ಬಿಡು ಮ್ಯಾಗಿ.
ಹೋಗೋರಿಗೆ ಬಂದವ್ರಿಗೆ ಎಲ್ಲರಿಗೂ ಕಾಫಿ ಟೀ ಕೊಡೋಕ್ಕೆ ನಮ್ಮ ಯಜಮಾನ್ರೇನು ಧರ್ಮಛತ್ರ ಇಟ್ಟಿಲ್ಲ. ಬೇಕಾದರೆ ನಿಮ್ಮ ಶಾಂತಕ್ಕ ಬಂದಾಗ ಮಾಡಿಸ್ಕೊಂಡು ಕುಡೀರಿ. ನಾನು ನಮ್ಮ ಯಜಮಾನ್ರಿಗೆ ಮಾತ್ರ ಮಾಡೋದು. ನಾನು ಹೋಗ್ತೀನಿ. ಎಲ 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 ಎಷ್ಟು ಪೌಡರ್ಗೆ ಇದೆ ಇವಳಿಗೆ. ರೇಷ್ಮಕ್ಕವ್ರೆ, ಅದೇನೋ ಅಷ್ಟೊತ್ತಿಂದ ಪೌಡ್ರು ಅಂತಿದ್ದೀರಲ್ಲ, ಏನು ಅದು ಅಂತ ಸ್ವಲ್ಪ ಹೇಳ್ತೀರಾ? ಅಯ್ಯೋ ಅದಪ್ಪ, ಪೊಗರು ಅನ್ನಕ್ಕೆ ಪೌಡ್ರು ಅಂತಾರೆ. ಅವ್ರ ಮಾತಿಗೆ ತಲೆ ಕೆಸ್ಕೊಬೇಡ ಬಿಡಿಯಪ್ಪ. ಈ ಎಲ್ಲಿ ಶಾಂತ ದಡಮ್ಮ ಬಂದ್ರೆ ಮಾತಾಡ್ಸ್ಕೊಂಡು ಹೊಟ್ಬಿಡ್ಬೋದು. ಓಹೋ ಏನು ಗೌರಿ, ಶಂಕರು, ಮಾನ್ಸ, ರೇಷ್ಮಾ ಎಲ್ಲ ಬಂದ್ಬಿಟ್ಟಿದ್ದೀರಾ? ಹೋ ದೊಡ್ಡ ಸಾವ್ಕಾರರು, ಶಾಂತಕ್ಕ ಅವ್ರನ್ನ ನೋಡಕ್ ಬಂದ್ವಿ. ಚೆನ್ನಾಗಿದ್ದೀರಾ ಸಾವ್ಕಾರ್ರೆ? ಚೆನ್ನಾಗಿದ್ದೀರಾ ಸಾವುಕಾರಿ? ನಮ್ಮ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಏನಮ್ಮ ಮಾನ್ಸ, ಹೇಗೆ ಓದ್ತಾ ಇದೀಯಾ? ಚೆನ್ನಾಗಿ ಓದ್ತಾ ಇದ್ದೀನಿ ತಾತ. ಹ್ಞೂ ಒಳ್ಳೇದಾಗ್ಲಿ ಕಣಮ್ಮ. ಏನಮ್ಮ ರೇಷ್ಮಾ, ಒಂದು ಮಾತಾಡ್ತಾ ಇಲ್ಲ, ಸುಮ್ಮನೆ ನಿಂತ್ಕೊಬಿಟ್ಟಿದೆಯಲ್ಲಮ್ಮ, ಏನ್ ಸಮಾಚಾರ? ಏನಿದು, ಬಾಂಬ್ಗೆ ಹಾಕ್ಬಿಟ್ರು ತುಂಬಾ ಸ್ಮೆಲ್ಲು. ಮಾತಾಡು ಅಂದ್ರೆ ಏನ್ ಮಾತಾಡೋದು ನಾನು? ಯಾಕಮ್ಮ ರೇಷ್ಮಾ, ಮಾತಾಡ್ಸ್ರು ಮಾತಾಡ್ತಾನೆ ಇಲ್ಲ, ಏನಾದ್ರೂ ಬೇಜಾರಾಯ್ತಮ್ಮ? ನಮಗೆ ಏನು ಬೇಜಾರು ಇಲ್ಲ. ನೀವು ಚೇರ್ ಮೇಲೆ ಕೂತ್ಕೊಳ್ಳಿ, ನಾವು ಇಲ್ಲೇ ದೂರ ನಿಂತ್ಕೊಂಡು ಮಾತಾಡ್ತೀವಿ ಸಾವುಕಾರ್ರೆ. ಅಯ್ಯೋ, ಈ ಸಾವುಕಾರರು ಯಾಕೆ ಈ ತರ ಬಾಂಬ್ ಹಾಕ್ತವ್ರೆ ಇವತ್ತು? ನಾವೇನಾದ್ರು ರಾಂಗ್ ಟೈಮಲ್ಲಿ ಬಂದ್ಬಿಟ್ವಾ? ಲೇ ಗೌರಿ, ನಾನು ಇತ್ಲಲ್ಲಿ ಏನಾದ್ರು ಗೌಡ್ರಿದಾರೇನೋ, ನಾನು ಅಲ್ಲೇ ಹೋಗಿ ನೋಡ್ತೀನಿ. ನೀವೇ ಶಾಂತಕ್ಕವ್ರನ್ನ ನೋಡ್ಕೊಂಡು ಬನ್ನಿ. ಅಯ್ಯೋ ಶಂಕರ್ದು ಅಣ್ಣ, ಯಾಕೆ ಹೋಗ್ತಾ ಇದ್ದೀರಾ? ನಿಂತ್ಕೊಳ್ಳಿ, ಎಲ್ಲ ಒಟ್ಟಿಗೆ ಮಾತಾಡ್ಸಿ ಹೋಗೋಣ. ನಮ್ಮನ್ನೇ ಬಿಟ್ಟು ಯಾಕೆ ಹೋಗ್ತಾ ಇದ್ದೀರಾ? ಯಾಕಪ್ಪ ಶಂಕರು, ಮಾತಾಡ್ಸ್ಕೊಂಡು ಹೋಗುವೆ ಇರು. ನಮ್ಮ ಸುಂದರ್ನವೇ ಇಲ್ಲೇ ಮೇಲೆ ಲೆಕ್ಕ ಬರಿತಾ ಇದ್ದ, ಬರ್ತಾನೆ. ಕೂತ್ಕೊಳ್ಳಿ, ಎಲ್ಲ ಮಾತಾಡೋಣ. ನನಗೂ ತುಂಬ ದಿನ ಆಗಿತ್ತು ಜನಗಳ ಜೊತೆ ಮಾತಾಡಿ. ನಮ್ಮ ಕಡೆಗೆ ಬಾಂಬು ಬರ್ತಾ ಇದೆ. ಸರಿ ಸಾವ್ಕಾರ್ರೆ, ಮಾತಾಡಿ ಸಾವ್ಕಾರ್ರೆ. ಅಮ್ಮ, ನಾನು ಮ್ಯಾಗಿ ಆಂಟಿ ಜೊತೆ ಅಡುಗೆ ಮನೇಲಿ ಇರ್ತೀನಿ. ನೀವು ಮಾತಾಡ್ಕೊಂಡು ಬನ್ನಿ ಅಮ್ಮ, ನಾನು ಹೋಗ್ತೀನಿ. ಅಯ್ಯೋ, ಇವಳು ಎಸ್ಕೇಪ್ ಆಗ್ಬಿಟ್ಲಲ್ಲಪ್ಪ. ನಮ್ಮ ಮಾನ್ಸ ಏನೋ ಎಸ್ಕೇಪ್ ಆಗ್ಬಿಟ್ಲು. ಈಗ ನಾವೇ ಸಿಕ್ಕಾಕೊಂಡಿರೋದು. ಈ ಸಾವುಕಾರರಿಗೆ ನಾನೇ ಮಾತು ಆಡಿಸ್ಬೇಕು. ಆವಾಗ ಅವ್ರ ಗುಂಡಿ ಆ ಕಡೆ ತಿರುಕೊಳ್ಳುತ್ತೆ. ಬಾಂಬಿಂದ ನಾವು ಸೇಫ್ ಆಗ್ಬೋದು. ನಾನೇ ಮಾತಾಡಿಸ್ತೀನಿ. ಸಾವುಕಾರ್ರೆ, ಊಟ ಮಾಡಿದ್ರಾ? ಹೂನಮ್ಮ ರೇಷ್ಮಾ, ಊಟ ಆಯ್ತು. ನಿಮ್ದೆಲ್ಲ ಊಟ ಆಯ್ತಾ? ಏನು ಊಟ ಮಾಡೋದು, ಏನು ಗ್ರಾಚಾರಿಗೆ ಬಂತು ನಮಗೆ. ನಾವು ಮಾತಾಡ್ಸಿದ್ರೆ ಫಸ್ಟು ಬಾಂಬು ಹಾಕಿ ಆಮೇಲೆ ನನ್ನ ಕಡೆ ತಿರುಗ್ತಾರೆ. ಎಲ್ಲ ಬಾಂಬು ನಮ್ಮ ಕಡೆನೇ ಬರ್ತಾ ಇದೆ. ನನಗೇನು ಬಾಯಿ ಬಿಟ್ಟು ಮಾತಾಡಲಿ, ಮೂಗಲ್ಲಿ ಬಾಯಲ್ಲಿ ಇವರು ಬಾಂಬೆ ಹೋಗ್ತಾ ಇದೆ ನನಗೆ. ಆ ಕಡೆ ಮೂಲೆಗೆ ಹೋಗಿ ನಿಂತಿದ್ದೀರಾ? ನೀವು ನಿಂತ್ಕೊಂಡು ಮಾತಾಡ್ಸಿ ಬನ್ನಿ. ನಾವು ಹೆಂಗಸ್ರು ಏನು ಮಾತಾಡ್ಸೋದು ಅವ್ರನ್ನ? ಅಯ್ಯೋ ಬೇಡಪ್ಪ, ಇವತ್ತು ಯಾಕೋ ನಾವು ಬಂದಿರೋ ಟೈಮೇ ಸರಿ ಇಲ್ಲ. ಇವತ್ತಂತೂ ಲೇಡೀಸೇ ಫಸ್ಟ್. ನೀವೇ ಮಾತಾಡಿ, ನಾನು ಗೌಡ್ರು ಬರೋವರೆಗೆ ಇಲ್ಲೇ ನಿಂತಿರ್ತೀನಿ. ಅಲ್ಲಿ ನಿಂತಿರೋ ಬದಲು ಆಚೆಗೆ ಹೋಗಿ ಅತ್ತಗಿ. ಹೋಗ್ಬೇಡಿ, ಇಲ್ಲೇ ಇರಿ ಅಂತ ದೊಡ್ಡ ಸಾವುಕಾರರು ಹೇಳೋರಲ್ಲ, ಅವ್ರ ಮಾತು ಮೀರಿ ಹೋಗಂಗಿಲ್ಲ ನಾವು ಗೌರಿ. ಏನು ಮಾಡ್ತೀಯ, ಇಲ್ಲಿ ಶಾಂತಕ್ಕವರು ಬರಲಿಲ್ಲ. ಅಯ್ಯೋ ಗೌರಂದು ಅಕ್ಕ, ನೀವು ಯಾಕೆ ಕೆಳಗೆ ಬಿದ್ದು ಹೋದ್ರಿ? ಏ ಗೌರಿ, ಏನಾಯ್ತು? ಎದ್ದೇಳು ಗೌರಿ. ಯಾಕಮ್ಮ ರೇಷ್ಮಾ, ಮಾತಾಡ್ತೀಯಾ ನಿಲ್ಲಿಸ್ತೀಯಾ, ಮಾತಾಡ್ತೀಯಾ ನಿಲ್ಲಿಸ್ತೀಯಾ? ಯಾಕೆ ಶಾಕ್ ಆಗ್ಬಿಟ್ಟಿದೆಯಲ್ಲ ಇವತ್ತು? ಏನು ಹೇಳೋದು ಸಾವುಕಾರ್ರೆ, ನಿಮ್ಮ ಮಾತು ಮೀರಿ ನಾವು ಹೋಗಂಗೂ ಇಲ್ಲ. ನೀವು ದೊಡ್ಡವರು, ನಾನು ಶಾಕ್ ಆಗಿ ಶೇಕಾಗಿ
ನಾನು ಇವತ್ತು ಮರ್ಗಯ್ಯ ಆಗ್ಬಿಡ್ತೀನಿ. ಯಾಕೆ ಈ ರೇಷ್ಮೆ ಹಿಂಗೆ ಆಡ್ತಾ ಇದೆ ಈ ಹುಡುಗಿ ಇವತ್ತು? ಹಾ, ಇದೇಕೆ ಗೌರವ ಬಿದ್ದೋದ್ಲು? ಆ, ನಾನು ಸತ್ತೆ. ನನ್ನ ಕಡೆ ಇನ್ನೊಂದು ಬಾಂಬು ಬಂತು. ಏ ಶಂಕ್ರು, ಯಾಕೆ ಗೌರವ ಬಿದ್ದೋಗ್ಬಿಟ್ಟವಳಲ್ಲ? ಸಾವುಕಾರ್ರೆ, ಎಲ್ಲ ಮಾಡಿದ್ದು ನೀವೇ, ಎಲ್ಲನೂ ಮಾಡಿ ಏನೂ ಗೊತ್ತಿಲ್ದಂಗೆ ಹಿಂಗೆ ನಿಂತ್ಕೊಂಡು ಏನಾಯ್ತು ಅಂತ ನನ್ನೇ ಕೇಳ್ತಾ ಇದ್ದೀರಲ್ಲ ಸಾವುಕಾರ್ರೆ. ಏನೋ ಹೇಳ್ತೀಯಪ್ಪ, ಕೇಳಿಸ್ಲಿಲ್ಲ, ಜೋರಾಗಿ ಹೇಳು. ಸಾವುಕಾರ್ರೆ, ಅವಳು ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಸ್ವಲ್ಪ ಸುಸ್ತಾಗಿ ಬಿದ್ದೋಗಿದ್ದಾಳೆ. ನಾನು ಕೂರಿಸ್ತೀನಿ ಸಾವುಕಾರ್ರೆ. ಓಹೋ ಹೌದಾ? ನಮ್ಮ ಮ್ಯಾಗಿಗೆ ಹೇಳ್ತೀನಿ ಇರು, ಏನಾದ್ರೂ ತಿನ್ನಕ್ ತಂದ್ಕೊಡ್ತಾಳೆ. ಹೇಳಿ. ಅಯ್ಯೋ, ಸಾವುಕಾರು ಏನಾರು ತಿಳ್ಕೊಳ್ಳಿ, ಫಸ್ಟು ನಾನು ಗೌಡ್ರ ಹತ್ರ ಹೋಗ್ಬಿಡ್ತೀನಿ. ರೇಷ್ಮಾ, ರೇಷ್ಮಾ, ಯಾಕಮ್ಮ ಮಲಗ್ಬಿಟ್ಟಿದ್ಯಾ? ಎದ್ದೇಳು. ಸಾವುಗೆ ಕಾರ, ನೀವು ಇನ್ನೂ ಇಲ್ಲೇ ಇದ್ದೀರಾ? ನೀವು ಯಾಕೆ ಹೋಗಿ ನಿಮ್ಮ ರೂಮಲ್ಲಿ ಬಾಂಬು ಹಾಕಬಾರ್ದು? ಓಹೋ ಅದಾ, ಶಂಕ್ರು ಹೇಳ್ದ ನೀನು ಗೌರವ ಇಬ್ರೂ ಏನು ಊಟ ಮಾಡ್ದೇನೆ ಸುಸ್ತಾಗಿ ಬಿದ್ಬಿಟ್ಟಿದ್ದೀರಾ ಅಂತ. ಮ್ಯಾಗಿಗೆ ಹೇಳ್ತೀನಿ ಇರು, ಏನಾದ್ರು ತಿನ್ನಕ್ ತರ್ತಾಳೆ. ಮ್ಯಾಗಿ, ಮ್ಯಾಗಿ, ಏನಾದರೂ ತಿಂಡಿ ತಗೋಬಮ್ಮ. ಏನು ತಿನ್ನೋದು ಸಾವುಗೆ ಕಾರ? ನೀವು ಹಾಕಿರೋ ಬಾಂಬ್ನ ಕುಡಿದು ಕುಡಿದು ಹೊಟ್ಟೆ ಎಲ್ಲ ತುಂಬ್ಕೊಬಿಟ್ಟಿದೆ, ಎಲ್ಲೂ ಜಾಗ ಇಲ್ಲ. ನೀವು ಇನ್ನೊಂದು ಬಾಂಬು ಹಾಕ್ಬಿಟ್ರೆ ಈ ಲೋಕನೇ ಬಿಟ್ಟು ನಾವು ಹೊರಟೇ ಹೋಗ್ಬಿಡ್ತೀವಿ. ಅಯ್ಯೋ, ನೀನು ಮಾತಾಡೋದೇನು ನಂಗೆ ಕೇಳಿಸ್ತಾ ಇಲ್ಲಮ್ಮ. ಬಹುಶಃ ನೀನು ಊಟ ಬೇಕು ಅಂತ ಅಳ್ತಾ ಇದೀಯ ಅನ್ಸುತ್ತೆ. ಇರಮ್ಮ, ಬೇಗ ತರಿಸ್ತೀನಿ ನಾನು. ಮ್ಯಾಗಿ, ಮ್ಯಾಗಿ, ಏನು ಕೂಗಿದ್ರೆ ಈ ಹುಡುಗಿಗೆ ಕೇಳಿಸೋದೇ ಇಲ್ಲ. ಮ್ಯಾಗಿ, ಮ್ಯಾಗಿ. ಅಯ್ಯೋ, ಇವರು ನನ್ನ ಪಕ್ಕದಲ್ಲೇ ಬಂದು ಬಾಂಬ್ಗೆ ಹಾಕ್ಬಿಟ್ರು. ನಾನು ಇವತ್ತು ಸತ್ತೆ. ಅಯ್ಯೋ ಪಾಪ, ಮಧ್ಯಾಹ್ನ ಯಾಕೆ ಊಟ ಮಾಡಿಲ್ಲ ಇವರಿಬ್ರು? ಎಷ್ಟೊಂದು ಸುಸ್ತಾಗಿದ್ದಾರೆ. ಮ್ಯಾಗಿಗೆ ಹೇಳಿದ್ದೀನಿ, ಇವ್ರಿಗೆ ತಿನ್ನಕ್ಕೆ ಏನಾದ್ರು ತಗೋಬರ್ತಾಳೆ. ನಾನು ಹೋಗಿ ರೂಮಲ್ಲಿ ರೆಸ್ಟ್ ಮಾಡ್ತೀನಿ.